ಬಿಗ್ ಬಾಸ್ ಏನಾದ್ರು ನೋಡ್ತಾ ಇದ್ದೀರಾ? ಇಲ್ಲ, ನೋಡ್ತಿಲ್ಲ. ಸೊ ನಿನ್ನೆ ಒಂದು ಮ್ಯಾಟ್ರ್ ಡಿಸ್ಕಸ್ ಆಗುತ್ತೆ. ಆ ಮ್ಯಾಟ್ರ್ ಬಗ್ಗೆ ನಾನೇ ಹೇಳ್ಬಿಡ್ತೀನಿ. ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಅಶ್ವಿನಿ ಮೇಡಮ್ ಮತ್ತು ಜಾನ್ವಿ ಮೇಡಮ್. ಸುದೀಪ್ ಅವ್ರು ಹೇಳ್ತಾರೆ ಡ್ರೆಸ್ಸಿಂಗ್ ರೂಮ್ ಇರೋದು ಕೇವಲ ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೆ, ಅಲ್ಲಿ ಯಾವುದೇ ರೀತಿಯ ಡಿಸ್ಕಷನ್ ಆಗಬಾರ್ದು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಂಥದ್ದನ್ನ ಕೆಲವ್ರು ಮಾಡೋದು ನಮ್ಮ ಸೀಸನಲ್ಲೂ ಕೂಡ ನಾನು ನೋಡಿದ್ದೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಕ್ಯಾಮ್ರಾ ಇರಲ್ಲ ಅನ್ನೋ ಕಾರಣಕ್ಕೆ ಈಸಿಯಾಗಿ ಹೋಗಿ ಮಾತಾಡ್ತಾರೆ. ಆ್ಯಂಡ್ ವಿ ಕೀಪ್ ದ ಮೈಕ್ ಔಟ್. ಸೊ ಏನಾದರೂ ಗಾಸಿಪ್ ಮಾಡಬೇಕು ಅಥವಾ ಈ ಥರದ್ದಿತ್ತು ಅಂತಂದರೆ ಅಲ್ಲಿ ಹೋಗ್ತಾರೆ. ಇನ್ನು ಕೆಲವರು ಸಾರಿ ಕೇಳಬೇಕು ಅಂತ ಅನ್ಬೇಕಾದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಕೇಳ್ತಾರೆ. ಇದರ ಡಿಸ್ಕಷನ್ ನನ್ನ ಒಂದು ಸೀಸನ್ನಲ್ಲಿ ಕೂಡ ಆಗಿತ್ತು. ಯಾಕೆ ಅಂತಂದರೆ ಬೇರೆಯವ್ರಿಗೆ ಕಾಣೋ ಹಂಗೆ ಕೇಳೋಂಗಿರಲ್ವಲ್ಲ. ಸೊ ಆ ರೀತಿಯಾಗಿ ವಿಚ್ ಇಸ್ ರಿಯಲಿ ರಾಂಗ್. ಅಂದರೆ ಎವ್ರಿಬಡಿ ಹ್ಯಾಸ್ ಎ ಪ್ಯಾಟರ್ನ್. ಅಲ್ಲಿ ಮಾತಾಡಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಇಫ್ ಯು ಆರ್ ಡೂಯಿಂಗ್ ಇಟ್ ಇಟ್ಸ್ ನಾಟ್ ರೈಟ್. ಆ್ಯಂಡ್ ನಿಮ್ಮ ಲೈಕ್ ಪರಿಚಯಸ್ಥರ ಆಗಿರ್ಬೋದು ರಘು ಸರ್ ಮತ್ತೆ 2ನೇ ಸರಿ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ನಲ್ಲಿ. ಸೊ ಅದ್ರ ಬಗ್ಗೆ ಅಂದರೆ ನಾನು ಸೀಸನ್ ಫಾಲೋ ಮಾಡದೇ ಇರೋದ್ರಿಂದ ನಾನು ಏನೇ ಮಾತಾಡಿದ್ರೆ ತಪ್ಪಾಗುತ್ತೆ. ಬಟ್ ಇಫ್ ಸಮಡಿ ಈಸ್ ವರ್ಕಿಂಗ್ ಹಾರ್ಡ್, ಏನಂತಾರೆ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಾರೆ, ಆಗಲಿಲ್ಲ ಅಂದ್ರೂ ಕೂಡ ದೇ ವಿಲ್ ಬಿ ವರ್ಕಿಂಗ್ ರಿಯಲಿ ಹಾರ್ಡ್. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಟಾಪ್ 5 ಕಂಟೆಸ್ಟೆಂಟ್ಸ್ ನಿಮ್ಮ ಕಡೆಯಿಂದ ಅಂದರೆ ಯಾರಾಗಿರ್ಬೋದು? ನಾನು ನೋಡಿಲ್ಲ, ನಾನು ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ಹೆಣ್ಮಕ್ಳು ಜಾಸ್ತಿ ಇರಲಿ ಅಂತ ನಾನು ಬಯಸ್ತೀನಿ. ಗಿಲ್ಲಿ ಫೇವ್ರೇಟ್ ಅಂತ ನಾನು ಹೇಳಿಲ್ಲ. ಸಂಬಡಿ ವಾಸ್ ಎಂಟರ್ಟೈನಿಂಗ್ ಅಂತ ಹೇಳಿರ್ತೀನಿ ನಾನು. ಯಾಕಂದ್ರೆ ನಾನು ಸೀಸನ್ ಫಾಲೋ ಮಾಡಿಲ್ಲ. ಸೊ ನಾನು ಒಬ್ರು ಫೇವ್ರೇಟ್ ಅಥವಾ ಇವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಬಿ ರೈಟ್. ನಾನು ಫಾಲೋ ಮಾಡಿದ್ರೆ ಮಾತ್ರ ನಾನು ಹೇಳೋದ್ರಲ್ಲಿ ಅದ್ರಲ್ಲಿ ಅರ್ಥ ಇರುತ್ತೆ. ಐ ವಿಶ್ ಹೆಣ್ಮಕ್ಳು ಜಾಸ್ತಿ ಟಾಪ್ ಫೈನಲಿಸ್ಟ್ ಅಲ್ಲಿ ಇರ್ಲಿ ಅಂತ. ಥ್ಯಾಂಕ್ ಯು. ನಿನ್ನೆ ಉಗಿಸ್ಕೊಂಡಿದ್ದಾರೆ. ನೀವು ಎಷ್ಟು ಜನ ಫೈನಲಿಸ್ಟ್ ಅಲ್ಲಿ ಹೆಣ್ಮಕ್ಳನ್ನ ನೋಡಿದೀರಾ ಹೇಳಿ? ಒಬ್ರು ಇರ್ತಾರೆ, ತುಂಬಾ ಜನರು ನೋಡಿದೀವಿ, ಆದ್ರೆ ಗೆದ್ದಿಲ್ಲ ಅಷ್ಟೇ. ಅಂದ್ರೆ ಜಾಸ್ತಿ ಜನ ಇರ್ಲಿ ಅನ್ಬೇಕಾದ್ರೆ ಕಾಂಪಿಟೇಷನ್ ಅಲ್ಲಿರ್ಲಿ ಪರವಾಗಿಲ್ಲ ಅಂತ ಅಷ್ಟೇ, ಏನಿರಲಿಲ್ಲ ಅಷ್ಟೇ. ಈ ಸತಿ ಸ್ವಲ್ಪ ಪವರ್ಫುಲ್ ಆಗಿರಂಗಿದ್ದಾರೆ ಪ್ರಾಬಬ್ಲಿ. Small token of love. Yeah. There can be no second Benki in the world, you know. Benki one and only. And ಇವಾಗ ಪ್ರೊಡ್ಯೂಸರ್ ಆಗಿ ಒಂದಷ್ಟು ಫೀಲ್ ಎಲ್ಲ ಮಾಡಿದ್ಮೇಲೆ ಐ ಪರ್ಸನಲಿ ಫೀಲ್ ಪ್ರೊಡ್ಯೂಸರ್ಸ್ಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ಥಾಟ್ ನನ್ನ ಒಂದು ಮೈಂಡ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ. ಐ ಥಿಂಕ್ ಇವಾಗ ನೆನ್ನೆ ಮೊನ್ನೆ ಎಲ್ಲ ಒಂದಷ್ಟು ಸಿನಿಮಾಗಳು ರಿಲೀಸ್ ಆದಾಗ ಒಂದಷ್ಟು ಒಪಿನಿಯನ್ಗಳು ರಿವ್ಯೂಗಳು ನೋಡಿದಾಗ ಐ ಫೀಲ್ ಪ್ರೊಡ್ಯೂಸರ್ಸ್ಗೆ ನಿಂತ್ಕೊಳ್ಳೋರು ಯಾರು ಇಲ್ಲ ಅನ್ನೋದು ತುಂಬ ಎವಿಡೆಂಟ್ ಆಗಿ ಗೊತ್ತಾಗ್ತಾ ಇದೆ. ಐ ಫೀಲ್ ಏನಾದರೂ ಒಂದು ಖಂಡಿತವಾಗ್ಲೂ ಸಮಥಿಂಗ್ ಬಿಗ್ ಐ ವಿಲ್ ಕಮ್ ಅಪ್ ವಿತ್. ಸೊ ಮೀ ಆ್ಯಂಡ್ ಮೈ ಟೀಮ್ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್ಗೋಸ್ಕರ ಒಂದು ದೊಡ್ಡ ವಿಷಯನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಸದ್ಯದಲ್ಲೇ.